ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯವ್ಯಾಪಿ ಅಷ್ಟೇ ಯಾಕೆ ದೇಶ ಮಟ್ಟದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದಂತಹ ಚನ್ನಪಟ್ಟಣ ಬೈ ಎಲೆಕ್ಷನ್, ಓವರಾಲ್ 3 ಕ್ಷೇತ್ರಗಳ ಚುನಾವಣೆ ಮುಕ್ತಾಯ ಆಗಿದೆ. ಅದರಲ್ಲೂ ಸಿಕ್ಕಾಪಟ್ಟೆ ಕುತೂಹಲಕ್ಕೆ ಕಾರಣ ಆಗಿರೋದು, ಈಗೆಲ್ಲ ತುದಿಗಾಲಲ್ಲಿ ನಿಂತು ಕಾಯ್ತಾ ಇರೋದು ಚನ್ನಪಟ್ಟಣ ರಿಸಲ್ಟ್ ಏನಾಗುತ್ತೆ ಅಂತ. ಯೋಗೇಶ್ವರ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಯಾರು ಗೆಲ್ತಾರೆ ಹಾಗಾದ್ರೆ? ವೋಟಿಂಗ್ ಪರ್ಸೆಂಟೇಜ್ ಆಧಾರದಲ್ಲಿ ಏನೆಲ್ಲ ಲೆಕ್ಕಾಚಾರಗಳಾಗ್ತಿದ್ದಾವೆ? ಸೋಲು ಗೆಲುವಿನ ಲೆಕ್ಕ ಕ್ಷೇತ್ರದಲ್ಲಿ ಕೇಳಿ ಬರ್ತಿರೋದು ಏನ್ ಹಾಗಾದ್ರೆ? ಕಾರ್ಯಕರ್ತರೆಲ್ಲ ಮಾತಾಡ್ಕೊಳ್ತಿರೋದೇನೀಗ? ಒಕ್ಕಲಿಗ ಮತಗಳು ಯಾರಿಗೆ ಸಾಲಿಡ್ ಆಗಿ ಹೋಗಿದೆ ಹಾಗಾದ್ರೆ? ಕಡೆ ಕ್ಷಣದಲ್ಲಿ ಆಗಿದ್ದ ಜಟಾಪಟಿನೇ ಇದ್ರ ಸುತ್ತ ಅಲ್ವಾ? 1.25 ಲಕ್ಷ ಪ್ಲಸ್ ಹತ್ತತ್ರ ಲೆಕ್ಕದಲ್ಲಿರುವಂತಹ ಮತಗಳು ದೊಡ್ಡ ಸಂಖ್ಯೆಯಲ್ಲಿ ಯಾರ ಪಾಲಾಗಲಿದೆ ಅಂತ. ಎಲೆಕ್ಷನ್ ಬಳಿಕ ಚನ್ನಪಟ್ಟಣದಲ್ಲಿ ಜೋರಾಯಿತು ಲೆಕ್ಕಾಚಾರ. ಮಾಹಿತಿ ಮುಂದೆ ಇಡ್ತಾ ಇದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಹಲವು ವಿಷಯಗಳು ಈಗ ಎಲೆಕ್ಷನ್ ಆದ ಮೇಲೆ ಚರ್ಚೆಗೆ ಬರ್ತಾ ಇರೋದು. ರಿಸಲ್ಟ್ ಬರೋ ತನಕ ಜನ ಕಾಯೋದಿಕ್ಕೂ ರೆಡಿ ಇಲ್ಲ, ಅಷ್ಟು ಕುತೂಹಲ. ಸಿಕ್ಕಾಪಟ್ಟೆ ಅವ್ರವ್ರದ್ದೇ ಆದ ಲೆಕ್ಕಾಚಾರ ರೆಡಿ ಆಗ್ತಿದೆ. ಕಾರ್ಯಕರ್ತರ ಲೆವೆಲಲ್ಲಿ ಬೂತ್ ಮಟ್ಟದ ಮಾಹಿತಿ ಪಡ್ಕೊಂಡು ಆಯಾ ಪಕ್ಷಗಳ ಲೆಕ್ಕಾಚಾರಗಳೆಲ್ಲ ಆಗ್ತಾ ಇರೋದು. ಹಾಗಾದ್ರೆ ಗೆಲುವು ಯಾರಿಗೆ? ಒಂದು ಕಡೆ ಯೋಗೇಶ್ವರ್ ಅವರು ನನಗೆ ಖಂಡಿತ ಆಶೀರ್ವಾದ ಸಿಗತ್ತೆ, ಕುಮಾರಸ್ವಾಮಿ ಅವ್ರ ವಿರುದ್ಧ ನಾನು ಸೋತಿದ್ದೆ ತುಂಬಾ ದೊಡ್ಡ ಅಂತರದಲ್ಲಿ ಏನಲ್ಲ, ಈಗ ನಿಖಿಲ್ ಕುಮಾರಸ್ವಾಮಿ ಎದುರು ಗೆದ್ದೇ ಗೆಲ್ತೀನಿ ಅನ್ನೋ ಲೆಕ್ಕಾಚಾರದಲ್ಲಿದ್ರೆ, ನಮಗೆ ಒಕ್ಕಲಿಗ ಮತಗಳು ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಬಂದಿದೆ. ಸಮೀರ್ ಅವರ ಎಡವಟ್ಟು ಕೂಡ ಅದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ಟಿರಬಹುದು. ಕಡೆ ಕ್ಷಣದಲ್ಲಿ ಬಂದು ಕಾಂಗ್ರೆಸ್ನ ಘಟಾನುಘಟಿ ನಾಯಕರ ಜೊತೆಗೆ ನಿಂತುಕೊಂಡು ಮಾತನಾಡಿ ಹೋದ್ರು. DK ಶಿವಕುಮಾರ್ ಕೂಡ ಸಿಡ್ದಿದ್ರು ಈ ಬೆಳವಣಿಗೆ ಬಗ್ಗೆ. ಇವ್ರು ಯಾಕೆ ಡ್ಯಾಮೇಜ್ ಮಾಡೋಕೆ ಬಂದ್ರ, ಹೆಲ್ಪ್ ಮಾಡೋಕೆ ಬಂದ್ರ ಅನ್ನೋ ಮಟ್ಟಿಗೆ ಆಕ್ರೋಶ ವ್ಯಕ್ತವಾಯಿತು. ಸೊ ಭರ್ಜರಿಯಾಗಿ ಒಕ್ಕಲಿಗ ಮತಗಳು ಬಂದಿವೆ ನಮಗೆ ಅನ್ನೋ ಆಲೋಚನೆಯಲ್ಲಿ JDS ಇರೋದು. ಏನಾಗಿದೆ? ಸ್ಟ್ರಾಂಗ್ ರೂಮ್ನಲ್ಲಿ ಎಲ್ಲ ಭದ್ರ ಆಗಿದೆ. ಈಗ ಮತದಾರನ ಆಶೀರ್ವಾದ ಯಾರಿಗೆ ಸಿಕ್ಕಿದೆ ಅನ್ನುವ ದೊಡ್ಡ ಕುತೂಹಲ ಇದೆ ಚನ್ನಪಟ್ಟಣ ಬೈ ಎಲೆಕ್ಷನ್ ಅಖಾಡದಲ್ಲಿ. JDSನವ್ರು ಹೇಳ್ತಿರೋದು ಓವರ್ ಆಲ್ 1.25 ಲಕ್ಷ ಇರುವಂತಹ ಒಕ್ಕಲಿಗ ವೋಟ್ ಬ್ಯಾಂಕ್ ಏನಿದೆ, ಆ ಮತಗಳಲ್ಲಿ ನಮಗೆ ಕನಿಷ್ಠ 75ರಿಂದ 80% ಫಿಕ್ಸು. 80% ತನಕ ನಮ್ಮ ಲೆಕ್ಕಾಚಾರ ಒಕ್ಕಲಿಗ ಮತಗಳು ಬಂದಿವೆ ಅಂತ. ಅದಾಗ್ಬಿಟ್ರೆ ಈಸಿಯಾಗಿ ನಾವು ಪಾಸ್ ಆಗ್ಬಿಡ್ತೀವಿ, ಡೌಟೇ ಇಲ್ಲ. ಸಣ್ಣ ಸಮುದಾಯಗಳ ಮತಗಳು ಒಂದಿಷ್ಟು ಬರ್ತಾವೆ ನಮಗೆ. 75ರಿಂದ 80% ಒಕ್ಕಲಿಗ ವೋಟ್ ಬ್ಯಾಂಕ್ ನಮಗೆ ಭದ್ರ ಆಗಿದೆ ಅನ್ನೋ ಮಾಹಿತಿ ಸಿಗ್ತಿದೆ. ಹಾಗಾಗಿ ನಿಖಿಲ್ ಪಾಸ್ ಆಗೋದ್ರಲ್ಲಿ ಡೌಟ್ ಇಲ್ಲ ಅನ್ನೋದು ದಳಪತಿಗಳ ಆತ್ಮವಿಶ್ವಾಸ. ಮತ್ತೊಂದು ಕಡೆ ಯೋಗೇಶ್ವರ್ ಅವರು ಕೂಡ ಅದೇ ಆತ್ಮವಿಶ್ವಾಸದಲ್ಲಿದ್ದಾರೆ. ಇಲ್ಲಿ ನಮ್ಗೆ ಅಹಿಂದ ಮತಗಳು ಕೂಡ ಭದ್ರ ಆಗಿವೆ. ಒಕ್ಕಲಿಗ ವೋಟ್ ಬ್ಯಾಂಕ್ ಛಿದ್ರ ಆಗುತ್ತೆ, ಅಂದ್ರೆ ವಿಭಜನೆ ಆಗುತ್ತೆ. ಇಬ್ರು ಅದೇ ಸಮುದಾಯದ ಪ್ರಬಲ ನಾಯಕರಾಗಿರೋದ್ರಿಂದಾಗಿ ಸೊ ನಾವೇ ಗೆಲ್ತೀವಿ, ನಮ್ಗೆ ಒಕ್ಕಲಿಗ ಪ್ಲಸ್ ಅಹಿಂದ ವರ್ಕೌಟ್ ಆಗಿದೆ ಅನ್ನೋದು ಅವರ ಲೆಕ್ಕಾಚಾರ. ಕಳೆದ ಬಾರಿ ವೋಟ್ ಎಷ್ಟೆಷ್ಟಾಗಿತ್ತು ಅನ್ನೋದನ್ನ ನಾವು ನೆನಪು ಮಾಡ್ಕೊಳ್ಳೋದಾದ್ರೆ, ಕುಮಾರಸ್ವಾಮಿ ಅವರು ಸುಮಾರು 96,592 ಮತಗಳನ್ನ ಪಡ್ಕೊಂಡಿದ್ರು. ಕಳೆದ ಬಾರಿ ನಂಬರ್ಸ್ ಇದು. 2023ರಲ್ಲಿ 86% ವೋಟಿಂಗ್ ಆಗಿತ್ತು. ಈಗ ವೋಟಿಂಗ್ ಪರ್ಸೆಂಟೇಜ್ ನೋಡಿ ಜಾಸ್ತಿ ಆಗಿಬಿಟ್ಟಿದೆ, 88.81. ಈ ಭರ್ಜರಿ ಮತದಾನವನ್ನ ನೋಡ್ತಾ ಇದ್ರೆ ಜನ ಬದಲಾವಣೆ ಬಯಸಿ ಬಂದು ವೋಟ್ ಹಾಕಿದ್ದಾರ, ಅಥವಾ ಯಾವುದೋ ಒಂದು ವಿಚಾರ ಅನುಕಂಪವೋ ಮತ್ತೊಂದೋ ಒನ್ ಸೈಡೆಡ್ ಆಗಿ ಮತ ಹಾಕಿರೋದಕ್ಕೆ ಜನ ಹೆಚ್ಚಿನ ಪ್ರಮಾಣದಲ್ಲಿ ಮತಗಟ್ಟೆಗಳತ್ತ ಬಂದಿರೋದ? ಇದು ಕುತೂಹಲಕ್ಕೆ ಕಾರಣ ಆಗಿದೆ. ಒಟ್ಟಿನಲ್ಲಿ ಮತದಾನದ ಪ್ರಮಾಣವೂ ಜಾಸ್ತಿ ಆಗಿದೆ. ಯೋಗೇಶ್ವರ್ ಕಳೆದ ಬಾರಿ 80,000 ಮತ ತಗೊಂಡಿದ್ರು. ಕುಮಾರಸ್ವಾಮಿ ಅವರ ಎದುರು ಸುಮಾರು 15,500 15,900 ಮತಗಳಲ್ಲೇನೋ ಅವರು ಸೋಲು ಕಂಡಿದ್ರು. ಈ ಸಲ ಸ್ವಲ್ಪ ಟಫ್ ಫೈಟ್ ಅನ್ಸಿದ್ರು ಕೂಡ, ನೆಕ್ ಟು ನೆಕ್ ಫೈಟ್ ಅನ್ಸಿದ್ರು. ಯೋಗೇಶ್ವರ್ ಗೆಲುವು ಶತಸಿದ್ಧ ಅಂತಿದೆ ಕಾಂಗ್ರೆಸ್ಸು. ಈಗ ಸಹಜವಾಗಿ ಅವರವರ ಆತ್ಮವಿಶ್ವಾಸವನ್ನು ಅವ್ರು ವ್ಯಕ್ತಪಡಿಸ್ಕೊಳ್ಬೇಕಾಯ್ತು. ಆದರೆ ಕಾಂಗ್ರೆಸ್ಸಿಗರು ಎಲೆಕ್ಷನ್ ಮುಗಿದ ಮೇಲೆ ಒಂದು ವಿಚಾರದಲ್ಲಿ ಕೈ ಹಿಸುಕಿಕೊಳ್ತಿದ್ದಾರೆ. ಅದು ಜಮೀರ್ ಅವ್ರ ಬಗ್ಗೆ. ಅಲ್ಲಿ ರಾಮಣ್ಣ ಇರಬಹುದು, ಅಂದರೆ ಈಗ ಯೋಗೇಶ್ವರ್ ಬರೋದಕ್ಕಿಂತ ಮುಂಚೆ ಅವರೇ ಕ್ಯಾಂಡಿಡೇಟ್ ಅನ್ನೋ ರೀತಿಯಲ್ಲಿ ಆಗಿತ್ತಲ್ಲ. DK ಶಿವಕುಮಾರ್ ಅವ್ರ ರಿಯಾಕ್ಷನ್ನು ನೋಡಿದ್ದೀವಿ ನಾವು. ಅವ್ರು ಯಾವ ಅರ್ಥದಲ್ಲಿ ಹೇಳಿದ್ರು, ಅವ್ರನ್ನೇ ಹೋಗಿ ಕೇಳಿ ಅಂತ ಹೇಳಿದ್ರು. 2 ವಿಚಾರಗಳು ಕಾಂಗ್ರೆಸ್ಗೆ ಬಲು ಕಾಸ್ಟ್ಲಿ ಆಯ್ತಲ್ಲಿ. ಒಂದು, ದೇವೇಗೌಡರು ಆಂಬ್ಯುಲೆನ್ಸಲ್ಲಿ ಬಂದು ಪ್ರಚಾರ ಮಾಡ್ತಾರೆ ಮೊಮ್ಮಗನ ಪಟ್ಟಾಭಿಷೇಕಕ್ಕೆ ಅಂತ DK ಸುರೇಶ್ ಅವರೇ ಕೊಟ್ಟ ಸ್ಟೇಟ್ಮೆಂಟು. ವಯಸ್ಸಿಗೆ ಮರ್ಯಾದೆ ಕೊಡದೆ DK ಸುರೇಶ್ ಅವ್ರು ಹಿಂಗೆ ಮಾತಾಡಿದ್ರಲ್ಲ ಅಂತಾನೆ JDS ಪ್ರಚಾರ ಮಾಡಿದ್ದನ್ನು ನೋಡಿದ್ವಿ. ದೇವೇಗೌಡರ ಬಗ್ಗೆ ಇಂಥ ಮಾತಾಡ್ತೀರಾ, ಅವ್ರಿಗಿನ್ನೂ ವಯಸ್ಸಷ್ಟಾಗಿದ್ರು ಶಕ್ತಿ ಕುಗ್ಗಿಲ್ಲ,
ಶಕ್ತಿ ಇದೆ ಅವ್ರಿಗೆ, ಅಖಾಡದಲ್ಲಿ ಹೋರಾಡುವಂಥ ಶಕ್ತಿ ಇದೆ ಅಂತ ತಿರುಗೇಟ್ ಕೊಟ್ಟಿದ್ದಾಯ್ತು. ಸಮುದಾಯವನ್ನು ಸೆಳೆಯೋದಕ್ಕೆ ಅದು ಒಂದು ಅಸ್ತ್ರ ಆಯಿತು. ಕೊನೆ ಕ್ಷಣದಲ್ಲಂತೂ ಇಡೀ ದೇವೇಗೌಡರ ಕುಟುಂಬವನ್ನು ಕೊಂಡುಕೊಳ್ತೀವಿ ಪೈಸೆ ಪೈಸೆ ಮುಸಲ್ಮಾನರು ಸೇರಿಸಿ ಅನ್ನೋದು ತುಂಬ ಡ್ಯಾಮೇಜಿಂಗ್ ಆಗ್ಬಿಡ್ತು. ಈ ಕರಿಯ ಕುಳ್ಳ ಮತ್ತೊಂದು ಜಟಾಪಟಿ ಬೇರೆ ರೂಪದಲ್ಲಿರಬಹುದು, ಅದಕ್ಕಿಂತ ಹೆಚ್ಚಾಗಿ ಇಡೀ ಫ್ಯಾಮಿಲಿನ ಕೊಂಡ್ಕೊಂಡು ಬಿಡ್ತೀವಿ ಮುಸ್ಲಿಮರು ನಾವೆಲ್ಲ ಪೈಸೆ ಪೈಸೆ ಕೂಡಿಸಿ ಅನ್ನೋದು ಬೇರೆ ಬೇರೆ ಅರ್ಥಗಳನ್ನೆಲ್ಲ ಕೊಡುತ್ತೆ. ಹಾಗಾಗಿ ಅದು ಪ್ರತಿಭಟನೆಗೆಲ್ಲ ದಾರಿ ಆಯಿತು. JDSನವರು ಸಿಡಿದೆದ್ರು, ರಾಷ್ಟ್ರ ಮಟ್ಟದಲ್ಲಿ ಸುದ್ದಿ ಆಯಿತು, ಕಾಂಗ್ರೆಸ್ನವರ ಬಣ್ಣ ನೋಡಿ ಬಯಲಾಯಿತು ಅಂತ. ಹಾಗಾಗಿ ಮುಸ್ಲಿಂ ವೋಟ್ ಬ್ಯಾಂಕ್ ಸೆಳೆಯೋ ಅಬ್ಬರದಲ್ಲಿ ಎಡವಟ್ಟು ಮಾಡ್ಕೊಂಡ್ರಲ್ಲ ಜಮೀರ್ ಅಹಮದ್ ಖಾನ್ ಅವರು, ಇದು ಸರಿ ಇಲ್ಲ ಅಂತ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕರೇ ಕೈ ಹಿಸ್ಕಿಕೊಳ್ತಿದ್ದಾರೆ. ಇದೊಂದು ಆಗದೆ ಇದ್ದಿದ್ರೆ ನಮಗೆ ತಲೆಬಿಸಿನೇ ಇರಲಿಲ್ಲ ಅಂತ. ಹಾಗಾಗಿ ಇದು ಒಂದು ಬೆಳವಣಿಗೆ ಅಲ್ಲಿನ ಚಿತ್ರಣವನ್ನು ಬದಲಿಸಿದ್ಯಾ ಕಾದು ನೋಡಬೇಕು. ಯಾವುದನ್ನು ಹೇಳೋದು ಆಗಿಲ್ಲ. ಬೈ ಎಲೆಕ್ಷನ್ ಅಖಾಡದಲ್ಲಿ ಬೇರೆ ಕಡೆ ಆದರೂ ಒಂದು ಕ್ಲಾರಿಟಿ ತಗೊಳ್ಬಹುದೇನೋ, ಚನ್ನಪಟ್ಟಣದಲ್ಲಿ ಮಾತ್ರ ಅಷ್ಟು ಸುಲಭ ಇಲ್ಲ. ಕಡೆ ಸುತ್ತಿನ ತನಕನೂ ತುದಿಗಾಲಲ್ಲಿ ನಿಂತು ನೋಡಬೇಕಾದಂಥ ರಿಸಲ್ಟ್ ಆಗಬಹುದು. ಈ ಚುನಾವಣೆ ನಡೆದಿರೋ ರೀತಿ ನೋಡಿದ್ರೆ ಎರಡೂ ಕಡೆಯಿಂದ ಹಣದ ಸುರಿಮಳೆ ಅನ್ನೋ ಆರೋಪ ಕೇಳಿಬರ್ತಿದೆ. ಎರಡೂ ಕಡೆಯಿಂದ ಯಾರೂ ಕಡಿಮೆ ಇಲ್ಲ ಅನ್ನೋ ರೀತಿಯಲ್ಲಿ, 10 ಅಂದ್ರೆ 20, 100 ಅಂದ್ರೆ 1000 ಅನ್ನೋ ರೀತಿಯಲ್ಲಿ ಪೈಪೋಟಿಗೆ ಬಿದ್ದವರಂತೆ ಎರಡೂ ಕಡೆಯಿಂದ ಹಣದ ಸುರಿಮಳೆಯೇ ಸುರಿದಿದೆ ಅಂತ ಆರೋಪ ಕೇಳಿಬರ್ತಾ ಇದೆ. ಚುನಾವಣಾ ಆಯೋಗದ ಕಟ್ಟುನಿಟ್ಟಿನ ಕ್ರಮದ ನಡುವೆಯೂ ಕೂಡ ಕಳ್ಳಾಟಗಳು ಆಗಿರೋ ಬಗ್ಗೆ ಭರ್ಜರಿ ಆರೋಪ ಕೇಳಿಬರ್ತಾ ಇದೆ. ಸೊ ಸದ್ಯದ ಲೆಕ್ಕಾಚಾರ ಮಾತ್ರ ಹೀಗಿರೋದು. ಎರಡೂ ಕಡೆಯಿಂದ JDS 75%ಗೂ ಹೆಚ್ಚು ಒಕ್ಕಲಿಗ ಮತಗಳು ನಮಗೆ ಭದ್ರ ಆಗಿವೆ, ಸೊ ನಾವು ವಿನ್ ಅಂತ. ಈ ಕಡೆ ಕಾಂಗ್ರೆಸ್ ನಮಗೆ ಒಕ್ಕಲಿಗ ಮತಗಳು ಒಂದಿಷ್ಟು ಬರೋದ್ರ ಜೊತೆಗೆ ಅಹಿಂದ ಮತಗಳು ಸಂಪೂರ್ಣವಾಗಿ ಎಲ್ಲ ಚೆನ್ನಾಗಿ ಒಗ್ಗೂಡಿವೆ ಅಂತ ಕಾದು ನೋಡಬೇಕು ಯಾರ ಲೆಕ್ಕ ಪಕ್ಕ ಆಗಲಿದೆ ಅನ್ನೋದನ್ನು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.